ಸುಸ್ತು ಸರಿತಗ ಅಷ್ಟೇನು ಕಮ್ಮಿ ಆಗಲ್ಲ. ಸ್ವಲ್ಪ ಅದೇ ನೋಡಿ ಜಾಗ್ರತೆ ಮಾಡಿ. ನಿಮ್ಗೇನು ಹೇಳೋದೇನು ಬೇಡ, ನಿಮಗೂ ಗೊತ್ತಾಗ್ತದಲ್ಲ. ಯಾವ ಗಂಡಸಿಗೆ ಆಗಲಿ ಅಪ್ಪ ಆಗ್ಬೇಕು ಅನ್ನೋದೊಂದು ಇದಿರ್ತದೆ. ನಿಮಗೆಲ್ಲ ಏನು ವಯಸ್ಸು ಏನು ಸಣ್ಣದೇನಲ್ಲ, ಆಗ ವಯಸ್ಸಾಗ್ಯದೆ. ಹಾಗಾಗಿ ದೇವರು ಕೊಟ್ಟಿದ್ದನ್ನೊಂದು ಜಾಗ್ರತೆ ಮಾಡ್ಕೊಳದೇ ಇದ್ದರೆ ನಾಳೆ ಕೂತ್ಕೊಂಡು ಕೂರ್ಗೋ ಕತಿ ಆಗಬಾರ್ದು. ನಾನು ಹಂಗಾರೆ ಇನ್ನೊಂದು 15 ದಿವಸ ತಿಂಗಳು ಇಲ್ಲೇ ಇರ್ತದೇನೋ ಅಂತ ಲೆಕ್ಕ ಹಾಕಿದೆ. ಮತ್ತು ಅದೇ ಒಂಥರ ಮನಸ್ಸು ಸಣ್ಣ ಮಾಡ್ತದೆ. ನೀವು ಮತ್ತೆ ಫೋನ್ ಮಾಡೋಕ್ಕೆ ಶುರು ಮಾಡೋದಕ್ಕೂ, ಇಲ್ಲ ಅಪ್ಪಾಜಿ ನಾನು ಹೋಗ್ತೀನಿ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರ್ತೀನಿ ಅಂತದೆ. ಬಂತು ಅಂಥೇಳಿ ಕೆಲಸ ಎಲ್ಲ ಭಾಳ ಕೊಡಬೇಡಿ. ಈಗ ಪೂರ್ವಿತಿಗೂ ಸ್ವಲ್ಪ ಹುಷಾರಿಲ್ಲ ಮಾರ್ರ. ಹಾಗಾಗಿ ನಮ್ಮನೇಲಿ ಇದಕ್ಕೂ ಬರೋಕ್ಕಾಗಲ್ಲ. ನಲಿತಗೂ ಈಗ ಸರಿತಿನ ಜೊತೆ ಬರೋಕ್ಕಾಗಲ್ಲ. ಇಲ್ಲಿದ್ರೆ ಕಳಿಸ್ತಿದ್ದೆ, ನಾ ಅದನ್ನೇ ಜೊತೆಗೆ ಕಳಿಸ್ತಿದ್ದೆ. ನೋಡಿ ಸ್ವಲ್ಪ ಕೆಲಸ ಬಗ್ಸಿ ಎಲ್ಲ ಒಂಚೂರು ಸೇರ್ ಮಾಡಿ ಮಾರ್ರ. ಒಬ್ಬಳ ಮೇಲೆ ಬಿಡಬೇಡಿ. ಅದು ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾ ಅಂದರೆ ಎಂತ ಆದರೂ ಗೊತ್ತಾಗಲ್ಲ ಅದಕ್ಕೆ. ಅಲ್ಲ, ನಾನು ಹಾಗೆ ಯೋಚನೆ ಮಾಡಿದ್ದೆ, ಇರಲಿ ಒಂದು ಸ್ವಲ್ಪ ದಿನ ಇಲ್ಲಿ ಅಂಥೇಳಿ. ಈಗ ನೋಡಿ, ಮದುವೆ ಮನೆಗೆ ಹೋಗಲೇಬೇಕಾ, ಹತ್ರದರು. ಈಗ ನಮ್ಮ ಮದುವೆಗೆಲ್ಲ ಬಂದಷ್ಟೆಲ್ಲ ಮಾಡಿಕೊಟ್ಟಾಗ ನಾವು ಕೆಲಸ ಬಗ್ಸಿ ಮಾಡ್ಕೊಡೋಕ್ಕಾಗದೇ ಇದ್ರು ಒಂದು ಮದುವೆಗೂ ಹೋಗದೇ ಇದ್ದರೆ ಏನು ತಿಳ್ಕೊತಾರೆ ಹೇಳಿ. ಅದಕ್ಕೆ ಮತ್ತು ಅಪ್ಪನ ಹೇಳಿದ್ರು, ಹೋಗಿ ಕರ್ಕೊ ಬಂದುಬಿಡು, ಇಬ್ಬರು ಹೋಗ್ಬೋದು ಈ ಮದುವೆ ಮನೆಗೆ ಅಂತ. ನಾನು ಅದಕ್ಕಾಗೆ ಬಂದೆ. ಜಾಗ್ರತೆ ಇರ್ತೀವಪ್ಪ, ಜಾಗ್ರತೆ ಇರ್ತೀವಿ. ಅದೇ ಎಷ್ಟು ಹೊತ್ತಿಗೆ ನೋಡಿದ್ರು ಕೆಲಸ 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 ಅಂತಿರ್ತದೆ. ಹೇಳ್ತೀನಿ ನಾನು, ಬೇಡ ಅಷ್ಟು ರೀತಿ ಕೆಲಸ ಮಾಡಬೇಡ ಅಂತ. ಹಂಗೆ ಹೇಳಿದ್ರು ರತ್ನ ಈಗ ಬಂದು ಮಾಡಿಕೊಟ್ಟು ಹೋಗ್ತದೆ. ಗುಂಡದನೆ ಅವ ಎಲ್ಲ ಕೆಲಸ ಮಾಡ್ತಾನೆ. ನಿಮ್ಮ ಮಗಳೇ ಪೂರ್ತಿ ತನ್ನ ತಲೆ ಮೇಲೆ ಹೊತ್ಕೊಂಡು ಮಾಡೋದು. ಇದು ಪೂರ್ವಿತ್ತು ನಮ್ಮನೆಗೆ ಬಂದು ಒಂದು 4 ದಿನ ಇರ್ಬೋದಿತ್ತು. ಅಕ್ಕ ತಂಗಿ ಒಟ್ಟಿಗೆ ಇರ್ತಿದ್ರು. ನಾನು ಅದೇ ಹೇಳಿದೆ ಸರಿತೆಗೆ, ಅಲ್ಲಿ ಬೇಕಾದ್ರೆ ಹೋಗ್ಬೇಕು ಅನ್ಸಿದ್ರೆ ಅಲ್ಲಿಂದನೇ ಹೋಗ್ಬೋದು. ರಾಕೇಶ್ನು ಬೇಕಾದ್ರೆ ಅಲ್ಲಿಗೆ ಬರ್ತಾನೆ. 2 ದಿನ ಇರಲಿ, ನಮ್ಮನೇಲಿ ಆಗಲ್ಲನ. ಹ್ಞೂ ಆತದೆ. ಈ ಹುಡುಗರು ಕೇಳ್ಬೇಕಲ್ರಿ, ನೀವೇ ಕೇಳಿ ನೋಡ್ಬೇಕು ಪೂರ್ವಿತನ ಹತ್ರ. ನಮ್ದೇನಿಲ್ಲಪ್ಪ, ಅವ್ರಿಗೆಲ್ಲಿ ಖುಷಿ ಆಗ್ತದೋ ಅಲ್ಲಿರಲಿ. ಪೂರ್ವಿತಾ, ಒಂದು ಕೆಲಸ ಮಾಡು, ಬತ್ತೀಯ ಅಕ್ಕನ ಜೊತೆ? ಒಂದು 4 ದಿನ ಇರ್ಬೋದು ಅಲ್ಲಿ. ನಾನೇ ಬೇಕಾದ್ರೆ ತಗೊಂಡೋಗಿ ಬಿಟ್ಟು ಬರ್ತೀನಿ ನಿಮ್ಮ ಮನೆಗೆ. ಪೂರ್ವಿತಾ. ಇಲ್ಲ ಬಾವ, ಬರಲ್ಲ. ನಾ ಇನ್ನೊಂದು ಸತಿ ಬರ್ತೀನಿ. ಹೆಂಗೂ ಬರ್ತಾನೆ ಇರ್ಬೇಕಲ್ಲ. ನಾ ಅಲ್ಲಿಗೆ ಬಂದು ಕೂಡಲೇ ಮತ್ತೆ ರಾಕೇಶ್ ಅಲ್ಲಿರೋ ಬದಲು ನಮ್ಮನೆಯಲ್ಲೇ ಇರ್ಬೋದಲ್ಲ ಅನ್ನೋಕ್ಕೆ ಶುರು ಮಾಡ್ತಾರೆ. ಒಬ್ಬನಿಗೆ ಬೇಜಾರಾಗ್ತದೆ, ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತಾರೆ. ಅಮ್ಮ ಇಲ್ಲಿ ಬೇಜಾರು ಮಾಡ್ತದೆ, ಯಾವಾಗ ಬಂದರೂ ಒಂದು 4 ದಿನವೂ ಇರಲ್ಲ ಅಂತ. ನಾವು ಅಕ್ಕ ತಂಗಿ ಇಬ್ಬರು ಇಲ್ಲೇ ಇರೋಣ ಒಂದು 15 ದಿವಸ ಅಂದ್ಕೊಂಡು, ನೀವು ನೋಡಿದ್ರೆ ಅಕ್ಕ ಬರಲೇಬೇಕು ಅಂತ ಕರ್ಕೊಂಡು ಹೋಗ್ತಿದ್ದೀರಲ್ಲ. ತೊಂದರೆ ಇಲ್ಲ ಬಿಡಿ, ನಾ ಇನ್ನೊಂದು ಸತಿ ಬರ್ತೀನಿ. ಮನೆಗೆ ಹೋದವಳು ಅಲ್ಲಿಂದನೇ ಬರ್ತೀನಿ. ಹ್ಞೂ ಬರ್ಬೋದು. ಆಮೇಲೂ ಈಗ ಸರಿತಗೋ ಒಂಚೂರು ಜೊತೆಗೆ ಒಂದು ಜನ ಇದ್ದಂಗೆ ಆತಿತ್ತಲ್ಲ ಅಂತ ನೋಡಿದೆ. ನೋಡು, ಒಂದು 2 ದಿವಸಕ್ಕಾರು ಬಂದು ಹೋಗು. ಸರಿತಾ, ಹೊಳ್ಳೆದವ್ರ ಪಕ್ಕನ ಹೊಳ್ಬಾರ್ದಾನೆ ಮಗನೇ. ಯಾಕೆ ಸುಮ್ಮನೆ ತಡ ಮಾಡ್ಕಿತೀರಿ? ಹೊತ್ತುಳ್ಕೆ ಹೋಗಿ ಸೇರ್ಕೆ ಬಿಟ್ರೆ ಅಡ್ಡಿಲ್ಲ. ರಾಕೇಶ ಬಂದಿದ್ನಾ? ನಂಗೂ ಪೇಟೆ ಬದಿಯಲ್ಲೂ ಸಿಕ್ಕದೆ ಭಾಳ ದಿನ ಆಯ್ತು. ಮೊನ್ನೆ ಯಾವತ್ತೋ ಒಂದಿನ ಹುಷಾರಿಲ್ಲ ಅಂತ ಹೇಳ್ದಂಗೆ ಆತಿತ್ತು. ನೀವು ಹೋಗಿದ್ದ? ಆಸ್ಪತ್ರೆಗೆ ಸೇರಿಸಿದ್ರಂತೆ? ಇಲ್ಲ, ನಮ್ಮ ಪಲ್ಲವಿ ಗಂಡ ಅದಾರಲ್ಲ ಅವರೇ, ಮತ್ತೆ ಇವರು ಪಾಪಣ್ಣ ಅದಾರಲ್ಲ ಪಾರತಕ್ಕ, ನಮಗೆ ಭಾಳ ಹತ್ತಿರದ ಬಳಗ. ಅವರೇ ಇಬ್ಬರು ಹೇಳಿದ್ರು. ಮತ್ತು ಯಾರು ಬರೋದು ಬೇಡ, ಈಗ ಮೊನ್ನೆ ಅಷ್ಟೇ ಹೋಗಿರಲ್ಲ, ಅವರಿಗೂ ಸುಸ್ತು ಅಂತ ಹೇಳ್ತಿರಲ್ಲ, ಬೇಡ ಬಿಡಿ ನಾವು ನೋಡ್ಕಿತೀವಿ ಅಂದರು. ಹಾಗಾಗಿ ಈಗ ತೊಂದ್ರಿಲ್ಲ, ಈಗ ಹುಷಾರಾಗ್ಯಾರೆ. ನಾ ಹೇಳಿದೆ ಪೂರಿತನ ಕಳಿಸ್ತೀನಿ ಅಂದೆ, ಅವರೇ ಬೇಡ ಅಂದರು. ಬೇಡ, ಅವಳು ಬಂದಾಳಲ್ಲ ಒಂದು 4 ದಿನ ಇದ್ದು ಬರಲಿ ಅಂತಲೇ ಹೇಳಿದ್ರು. ಹಾಗಾಗಿ ಬಿಟ್ಕೊಂಡಿದ್ದು. ಇದೇ ಜ್ವರ ಜಾಸ್ತಿ ಆಗಿದ್ದಂತೆ. ಆಸ್ಪತ್ರೆ ಅಂದ್ರೆ ಮತ್ತೆಂತ ಏನು ಭಾಳ ಇದಾಗಿದ್ದೇನಲ್ಲ. ಹೌದಾ? ಅವನು ಹುಚ್ಚು ಹಾಳಾಗಿತ್ತು. ಬಂದು ಇಲ್ಲೇ ಒಂದು 4 ದಿನ ಇರೋದು ಬಿಟ್ಟಾನೆ. ನನಗೆಲ್ಲರೂ ಸಿಕ್ಕಿದ್ರೆ ನಾ ಹೇಳ್ತಿದ್ದೆ. ಅವನಿಗೆ ಸಿಕ್ಕಲೂ ಇಲ್ಲ, ಭಾಳ ದಿನ ಆಯ್ತು. ಇಲ್ಲ, ನಾನೇ ಹೇಳ್ತೀನಿ ಬಿಡಿ ಬಾವ.
ಮತ್ತೆ ಜ್ವರ ಅಂತ ಹೇಳಿದ್ರಲ್ಲ, ಅವರೇ ಹೇಳಿದ್ರು ಇಲ್ಲಿ ನಮ್ಮನೆಗೆ ಬಂದರೆ ಅಕ್ಕ ಬೇರೆ ಇತ್ತ ಇಲ್ಲೇ, ಈಗಿನ ಜ್ವರ ಮೊದಲೇ ಒಬ್ರಿಗೊಬ್ರಿಗೆ ಹರಡ್ತಾ ಇದೆ, ನಾನು ಬರೋಲ್ಲ, ಅವ್ರು ಆ ಕಡೆ ಹೋದ್ಮೇಲೆ ಬರ್ತೀವಿ ಅಂತ ಹೇಳಿದರು. ಓ ಮಾರತಿ, ಅದು ಒಂದು ಹೌದು. ಸರಿತನ್ನ ಈಗ ಯಾವ ಥರ ಜಾಗೃತಿ ಮಾಡ್ಕೊಳೋದೋ ಗೊತ್ತಾಗಲ್ಲ ನನಗೆ. ಪುರೋಹಿತ, ಹೋಗು ಮಗನೆ, ಅಕ್ಕನ ಬಟ್ಟೆ ಬರಿಯಲ್ಲ ಸಮಾಧವನ್ನು ನೋಡು, ಒಂಚೂರು ಎಲ್ಲ ತುಂಬಿಡು. ಈಗ ಹೋತೀಯಾ? ಬಾ, ಅಷ್ಟೊತ್ತೆ ಕರೀತಾರಲ್ಲ, ಹೋಗಲ್ಲೇ 2 ದಿನ ಇರ್ತೀಯಾ? ಅಯ್ಯೋ ಅಮ್ಮ, ನೀ ಇನ್ನೂ ಬಟ್ಟೆ ತುಂಬೋದ್ರೊಳಗೆ ಇದೀಯಾ? ಬಟ್ಟೆ ಎಲ್ಲ ಅವಾಗಲೇ ತುಂಬ ಆಗಿದೆ, ನಾನು ಬ್ಯಾಗೆಲ್ಲ ತೊಗೊಂಡೋಗಿ ಕಾರಿಗೆ ಇಟ್ಟು ಬಂದು ಆಗಿದೆ. ಬಾವಾ, ಅಕ್ಕನಿವತ್ತು ಕರ್ಕೊಂಡೋಗಿ. ಆದರೆ ಒಂದು ಕೆಲಸ, ವಾರ ಅಂದರೆ ಬೇಗ ಆಗ್ತದೇನೋ, ಒಂದು 15 ದಿವಸ ಬಿಟ್ಟು ಮತ್ತೊಂದು 4 ದಿವಸಕ್ಕೆ ಇರಕ್ಕೆ ಕಳಿಸ್ತೀರಾ ಇಲ್ಲಿಗೆ? ಓ, ಹಂಗಾರೆ ನಿನ್ನ ಕತೆ ಅಂತ? ವಾರ 15 ದಿವಸದ ಮೇಲೂ ಇಲ್ಲೇ ಇರೋಳ ನೀನು? ರಾಕೇಶನ್ ಏನು ಮಾಡ್ಬೇಕಂತ ಮಾಡಿ ಮಾರತಿ? ಏನಿಲ್ಲದೆ ಅವನ ಮನೇಲಿ ಒಬ್ಬನೇ ಇರೋದು ಬೇಜಾರಾಗ್ತಿರ್ತದೆ. ಅಷ್ಟು ದಿವಸ ಎಲ್ಲ ಇರೋದು ಬೇಡ ಕಾಣ್ತದಪ್ಪ. ಅಲ್ಲ, ಕಳಿಸ್ತೀನಿ, ಸರಿತನ ಕಳಿಸ್ತೀನಿ, ಅದಕ್ಕಾಗಿ ಬಾವು ಹಿಂಗೆ ಹೇಳ್ತಾರೆ ಅಂತ ಲೆಕ್ಕ ಹಾಕಬೇಡ. ಎಂಥದೇ ಆದರೂ ನೀನು ಆದಷ್ಟು ಬೇಗ ಮನೆ ಕಡೆ ಹೋಗು ಪೂರ್ವಿತ, ಹೇಳ್ತೀನಿ. ಹ್ಞೂ ಹಾಗೆ ಮಾಡ್ತೀನಿ, ನಾನು ಹೇಳ್ತಿದ್ದೀನಿ. ಮತ್ತು ಅಲ್ಲಿ ಹೋಗಿ ಮಲ್ಕೊಂಡ್ರೆ ಒಂದು ಲೋಟ ನೀರು ತಂದು ಕೊಡೋಕ್ಕೂ ಯಾರೂ ಇಲ್ಲಲ್ಲ ಹೇಳಿ, ಅವ್ರು ಎಂಥದನ್ನೂ ಮಾಡಲ್ಲಂತೆ. ಎಷ್ಟು ದಿವಸ ಅಂತ ಮನೆ ಬೇಗ ಹಾಕಿರೋದ್ರಿ? ಸರಿತಾ, ರೆಡಿ ಆದ ಮಗನೇ? ಬಾ ಈಚಿ ಬಾ. ನಾನು ಒಂಚೂರೆಲ್ಲ ತಿಂಡಿ ಮಾಡಿ ಚೂರೆ ಬಾಕ್ಸಿಗೆ ಹಾಕಿಟ್ಟೇನೆ, ಅಲ್ಲಿ ಹೋಗಿ ತಿನ್ಕಾತ. ನೀ ಈಗ ಎಂತ ತಿನ್ನೋದು ಇಲ್ಲ, ಬಾ ಹೆರ್ಗ್ ಬಾ. ಇದು ಸರಿತಲ್ಲಿಗೆ ಬಂದಮೇಲೆ ಒಂಚೂರು ಜಾಗ್ರತೆ ಆತ. ಈ ಪರ್ಗೋಲು ಇಳಿಸೋದು, ನೀರು ಕೊಡ್ಪನ ಎತ್ತಿ ಇಳಿಸೋದು ಅವೆಲ್ಲ ಸಜ್ಜಿಗೆ ಬೇಡ ಅಲ್ಲ. ಆಮೇಲೆ ಬಸರಿಗೊಂದು ಕೆಲಸ ಕೈ ತೋರಿದ್ರೆ ಒಳ್ಳೇದು ಅಂತೇಳಿ ಹೇಳ್ತಾರೆ, ಅದಕ್ಕಿನ್ನೂ ದಿನ ಅದೇ. ಈಗ ಶುರುವಿನಲ್ಲಿ ಒಂಚೂರು ಜಾಗೃತಿ ಮಾಡಿ ನೋಡೋಣ. ಹಾಲು ಕರಿಯೋಕ್ಕೂ ಹೋಗೋದು ಬೇಡ, ನೀರು ಸೇಯೋಕ್ಕಾಗಲಿ ಸರ್ಗಲೆಲ್ಲ ಇಳಿಸೋಕ್ಕಾಗಲಿ ಹೋಗೋದೇ ಬೇಡ. ನೀವು ಮನೆ ಬದಿನೇ ಇರ್ತೀರಲ್ಲ, ಆ 1-2 ಕೆಲಸ ಒಂಚೂರು ಮಾಡಿಕೊಡಿ ನೋಡೋಣ. ಯಾರು ಸಿಕ್ಕಲ ಅಂದ ಕೂಡಲೇ ಅದೇ ಹೋಗಿ ಮಾಡಿದ್ರು ಮಾಡ್ತೆ. ಇಲ್ಲ, ನಮ್ಮ ಮನೇಲಿ ಹಂಗೇನು ಕೆಲಸ ಏನಿಲ್ಲಪ್ಪ. ಹಂಗೆ ಗಿರ್ಗೋಲು ಇಳಿಸೋಕ್ಕೆ ನಾನೇ ಇರ್ಬೇಕು ಅನ್ನೋದಿಲ್ಲ, ಅಮ್ಮ ಇರ್ತದಲ್ಲ. ಅಮ್ಮ ಆ ಥರ ಎಲ್ಲ ಇದು ಮಾಡೋಕ್ಕೆ ಬಿಡಲ್ಲ, ತೊಂದರೆ ಏನಿಲ್ಲ. ನಾನು ಇದೊಂದು ಮದುವೆ ಮನೆ ಅಲ್ದಿದ್ರೆ ನಾ ಬರ್ತಿರ್ಲಪ್ಪ ಕರ್ಕೊಂಡು ಹೋಗೋಕ್ಕೆ. ಇನ್ನೂ ಒಂದು 4 ದಿನ ಇಲ್ಲೇ ಇರಲಿ ಅಂತ ಹೇಳ್ತಿದ್ದೆ. ಮದುವೆಗೆ ಒಂದು ಹೋಗ್ಬೇಕಲ್ಲ, ಆಮೇಲೆ ಬಾಣ್ತನ ಅದು ಇದು ಅಂಥೇಳಿ ಸುಮಾರು ಕಡೆ ಹೋಗೋಕ್ಕೆ ಆಗಲ್ಲ. ಕಡೆಗೆ ಎಲ್ಲಿ ಒಂದು ಅಂದು ಬಂದು ಗೊತ್ತಿಲ್ಲದಿದ್ದಂಗೆ ಆಗ್ತದಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ಮಾಡಿ ಮಾರ. ತೋಟಕ್ಕೆ ನೀರು ಬಿಡ್ತಿದ್ದೀರಾ? ನೀರು ಅದೆಯಾ ಹಳ್ಳದಲ್ಲಿ? ಅದೇ ಎಲ್ಲೋ ಸ್ವಲ್ಪ ಬೆಳಗ್ಗಿನ ಜಾವ ಹೋಗಿ ಮೋಟ್ರ್ ಆನ್ ಮಾಡಿದ್ರೆ ಒಂದು 1/2-3/4 ಗಂಟೆ ಹೊಡಿಬೋದೇನೋ ಅಷ್ಟೇ, ಮತ್ತಿಲ್ಲ. ಗುಂಡು ಮಾಡ್ತಾನೆ ಅದನ್ನೆಲ್ಲ, ಅಲ್ಲೇ ಹೋಗಿ ಕೂತು ನೀರು ಖಾಲಿ ಆದಕ್ಕೂ ಮೋಟ್ರ್ ಆಫ್ ಮಾಡಿ ಬರ್ತಾನೆ. ಸರಿತಾ ಅಂತ ಮನೆ ಹೇಳ್ತಿದ್ದೀಯೇನೆ? ಯಾಕೆ ಅಪ್ಪ ಹೇಳ, ಕೊಡ್ಸಲ್ಲ ಅಂತ ಹೇಳ? ಹೋಗಲಿ, ಎಂತಾರೊಂದು ಹೇಳ, ಇದು ಮಾಡ್ತೀನಿ. ಇಲ್ಲ ನಾನೇ ಬರಲ್ಲ ಜೊತೆಗೆ? ಇಲ್ಲ ಅಮ್ಮ, ನಂದಲ್ಲ, ಪೂರ್ವಿತಂದು ಏನು ಮಾಡ್ತೀಯ? ಒಂದು ಫೋನ್ ಮಾಡು ಅಂದರು ಫೋನು ಮಾಡಲ್ಲ ಅಂತದೆ. ನಾ ಹೋದ್ಮೇಲೆ ನೀನು ಎಂತಾರು ಹೇಳ್ತಿರ್ಬೇಡ ಮರತ್ತೆ, ಅದಕ್ಕೆ ನಂಗೆ ಅದ್ರದ್ದೇ ಯೋಚನೆ ಆಗ್ಯದ ಕಣೆ. ಎಂತಾರೊಂದು ಆದದ ಬೇಡ, ದೇವ್ರಾದನೆ. ನೀನು ನೋಡಿ ಹೋಗ್ಬೋದು ನೋಡಿ, ತಲೆ ಹಚ್ಚಿಗೆ ಬೇಡ. ಈಗ ಹೋಗ್ತೀನಿ ನೋಡಿದ್ರೆ ಮತ್ತೆ ಅದಕ್ಕೆ ಒಂದೇನಾರು ಹೇಳಕ್ಕತ್ತಾರ ನಿನ್ನ ಗಂಡ. ಸುಮ್ಮನೆ ಕಣ್ಣಸ್ಯ ಮಕ್ಕ ನೀನು ತಳ್ಕೊತೀಯೇನ? ಅಲ್ಲ ಸರಿತಾ, 10 ಸೇರದೆ ಅಂತದ ಉಂಡೆ ಮಾಡಿ ಇಟ್ಕೊಂಡಿರಲ್ಲ, ಹಣ್ಣಿನ ಹೋಗಿ ನೀನು ಒಬ್ಬಳೆ ತಿನ್ನು ಮಾತ್ರ. ಹೋದಳೆ ಎಲ್ಲರಿಗೂ ಹಂಚಕೊರ್ಬೇಡ, ಗುಂಡು ಬೇಕಾದ್ರೆ ಎಲ್ಲರನ್ನ ಕೈ ಮೇಲೆ ಹಾಕು. ಮತ್ತು ಒಳ್ಳೆದು ಪೂರ್ತಿ ದಿನ 10ರ ಮುಂಚೆನೇ ತಿಂದೇ ಬಿಡ ಒಂದು. ಬಾ ಸರಿ, ಹೊರಡೋಣ ಕಣ್ರಿ, ಹೊರಡೋಣ ಬನ್ನಿ.